ಮಾಡ್ತೀವಿ ಅಂತೇಳಿ ಹೊಟ್ಟೋದ್ರವರು. ನಮ್ಮ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು ಮತ್ತು ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರ ತಂಡ ಕೂಡ ಇಲ್ಲಿ ಬಂದು ಭೇಟಿ ಕೊಟ್ಟೋಗಿತ್ತು. ಅದಾದಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರಂತ BY ವಿಜಯೇಂದ್ರರವರು 5 ಜನಗಳ ಒಂದು ತಂಡವನ್ನು ಸತ್ಯಶೋಧನ ಅಲ್ಲಿ ಏನು ವಾಸ್ತವ ಇದೆಯೋ ಅದೆಲ್ಲವನ್ನು ದಾಖಲೆಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಒಂದು ವರದಿಯನ್ನು ಕೊಡಬೇಕು ಅಂತೇಳಿ ನಮ್ಮ ದಾಸರಳ್ಳಿ ಶಾಸಕರಂತ ಮುನ್ರಾಜ್ ಅವರು, ನಮ್ಮ ಜಿಲ್ಲಾಧ್ಯಕ್ಷ ಅಂತ ನಮ್ಮ ಹರೀಶ್ ಅವರು, ತಮ್ಮೇಶ್ ಗೌಡರು, ವಿನಯ್ ಅವರು, ನವೀನ್ ಅವರು ಮತ್ತು ನಮ್ಮ ಮೇಡಮ್ ಅವರ ಜೊತೆಯಲ್ಲಿ ಸೇರಿ 5 ಜನದ ಒಂದು ತಂಡವನ್ನು ಮತ್ತು ಭಾಸ್ಕರ್ ಅವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ ಪೊಲೀಸ್ ಅಧಿಕಾರಿಗಳು. ಸೊ ನಾವು ಇದಕ್ಕೆ ಬರೋದಕ್ಕೆ ಮೊದಲೇ ನಾವೊಂದು ಪೂರ್ವಭಾವಿ ಸಭೆಯನ್ನು ಕೂಡ ಕಚೇರಿಯಲ್ಲಿ ಮಾಡಿ ಏನೇನು ದಾಖಲೆಗಳನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಒಂದಷ್ಟು ದಾಖಲೆಗಳನ್ನು ಈಗಾಗಲೇ ಸಂಗ್ರಹವನ್ನು ಮಾಡಿದ್ದೀವಿ. ಈ ಜಾಗವನ್ನು ಮೊದಲು 5 ಎಕರೆ ಜಾಗವನ್ನು 2014ರಲ್ಲಿ ಹಸ್ತಾಂತರ ಮಾಡ್ತಾರೆ. ಒಟ್ಟು 5 ಎಕರೆ 9 ಎಕರೆ 36 ಗುಂಟೆ ಹಸ್ತಾಂತರವನ್ನು ಮಾಡ್ತಾರೆ ಈ ಜಾಗನ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹಸ್ತಾಂತರ ಮಾಡಿ ಅದನ್ನು ಪೊಸಿಷನ್ ಕೊಡ್ತಾರೆ 2015ರಲ್ಲಿ. ಯಾವುದೇ ಜಾಗವನ್ನು ಮಂಜೂರು ಮಾಡಿದ್ದಾದಮೇಲೆ ಪೊಸಿಷನ್ ಕೊಡಬೇಕಾದ್ರೆ ಕ್ಲಿಯರ್ ಜಾಗ ಇದ್ದರೆ ಮಾತ್ರನೇ ಹಸ್ತಾಂತರ ಮಾಡೋದು ಮತ್ತು ತಗೊಳ್ಳೋರು ಕೂಡ ನಮಗೆ ಕ್ಲಿಯರ್ ಟೈಟಲ್ ಇರ್ತಕ್ಕಂಥ ಜಾಗವನ್ನು ಕೊಡಬೇಕು ಅಂತೇಳಿ. ಅವರ ಪ್ರಕಾರ 2015ರಲ್ಲಿ ಏನು ಹಸ್ತಾಂತರವನ್ನು ಮಾಡಿದಾಗ ಇಲ್ಲಿ ಯಾವುದು ಒಂದು ಕೂಡ ಮನೆಗಳಿಲ್ಲ, ಕ್ಲಿಯರ್ ಅಂತ ಹೇಳ್ಬಿಟ್ಟು ಕಂದಾಯ ಇಲಾಖೆಯವರು ಕೂಡ ಹಸ್ತಾಂತರವನ್ನು ಮಾಡಿದ್ದಾರೆ. ಘನತ್ಯಾಜ್ಯ ಘಟಕದ ಅಧಿಕಾರಿಗಳು ಕೂಡ ಅದನ್ನು ತಗೊಂಡಿದ್ದಾರೆ. ಇಲ್ಲಿ ಇದಾದಮೇಲೆ ಇದೆಲ್ಲ ನಮಗೆ ಮಾಹಿತಿ ಇರೋ ಪ್ರಕಾರ ಬಹುತೇಕ 100ಕ್ಕೆ 95% 2 ವರ್ಷಗಳಿಂದ ಇಲ್ಲಿ ಮನೆಗಳನ್ನು ಕಟ್ಸಿರ್ತಕ್ಕಂಥದ್ದು ಯಾರು? ಇಲ್ಲಿ ವಾಸಿಂ ಬಡಾವಣೆ ಸರ್ಕಾರಿ ಜಾಗದಲ್ಲಿ ವಾಸಿಂ ಬಡಾವಣೆ ಬರ್ತು ಅಂತಂದರೆ ವಾಸಿಂ ಅನ್ನೋನು ಕೊಡ್ಸಿರೋದು ಅವನ ಹೆಸರು ಇಟ್ಕೊಂಡ್ಬಿಟ್ಟವನೇ. ಫಕೀರ್ ಲೇಔಟ್ ಒಂದು, ವಾಸಿಂ ಲೇಔಟ್ ಅಂತೇಳಿ. ಅವನು ಕಾಂಗ್ರೆಸ್ಸಿನ ಒಬ್ಬ ಇಲ್ಲಿನ ಸ್ಥಳೀಯ ಮುಖಂಡರು ಮತ್ತು ನಮ್ಮ ಈಗಿನ ಮಂತ್ರಿಗಳಿಗೂ ಕೂಡ ಅವರು ಭಾಳ ಹತ್ರದಲ್ಲಿರ್ತಕ್ಕಂಥವ್ರು. ಅವರು ಈಗಾಗಲೇ ಫೋಟೋಗಳು ಕೂಡ ಎಲ್ಲ ಕಡೆ ಹರಿದಾಡ್ತಾ ಇರ್ತಕ್ಕಂಥದ್ದು ಮತ್ತು ಅವರ ವಾಯ್ಸ್ ರೆಕಾರ್ಡು ಕೂಡ 2-3 ಮಾತಾಡಿರ್ತಕ್ಕಂಥ ವಾಯ್ಸ್ ರೆಕಾರ್ಡು ನಮ್ಮ ಮೊಬೈಲಲ್ಲಿ ಐತೆ. ಅವರು 4 ಲಕ್ಷಕ್ಕೆ 3 ಲಕ್ಷಕ್ಕೆ 3.5 ಲಕ್ಷಕ್ಕೆ ದುಡ್ಡು ತಗೋ, ಇಲ್ಲಿ ಗುಡಿಸ್ಲು ಹಾಕ್ಸು, ಅದನ್ನು ಬಾಡಿಗೆ ಕೊಡು, ಇವರೇ ಕೆಲವು ಮನೆಗಳು ಕೊಟ್ಟು ಬಾಡಿಗೆಗಳನ್ನು ಕೂಡ ಅವರೇ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇವ್ರಿಗೆಲ್ಲ ಕೂಡ ಒಂದು ಅಗ್ರಿಮೆಂಟ್ ಪೇಪರು ಮಾಡಿಕೊಟ್ಟಿದ್ರು. ಯಾವಾಗ ಇಶ್ಯೂ ಆಯಿತೋ ಅಗ್ರಿಮೆಂಟ್ ಪೇಪರ್ನೆಲ್ಲ ವಾಪಸ್ ಕಲೆಕ್ಟ್ ಮಾಡಿಕೊಡ್ರು, ಯಾಕಂದರೆ ಅದೊಂದು ಇಶ್ಯೂ ಆಗ್ತದೆ ಅಂತೇಳಿ. ಇವತ್ತು ಯಾರಾದರೂ ಒಬ್ಬ ಅಕ್ರಮವಾಗಿ ಮನೆ ಕಟ್ತಾನೆ ಅಂತಂದರೆ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಭೂ ಕಂದಾಯ ಅನ್ವಯ ಅವ್ರ ಮೇಲೆ ಮಾಡಬೇಕು. ಇಲ್ಲಿವರೆಗೂ ಇವನ ಮೇಲೆ ಒಂದೇ ಒಂದು ಕೇಸು ಮಾಡಿಲ್ಲ. ಇವನು ಇಷ್ಟು 100 ಜನಗಳಿಗೆ ಚೀಟ್ ಮಾಡಿ ದುಡ್ಡನ್ನು ತಗೊಂಡು ಅವ್ರ ಅಮಾಯಕರು ಬಾಂಗ್ಲಾದವರು ಇನ್ನೊಬ್ಬರು ನಾವು ಸೈಟ್ ಕೊಡ್ತೀವಿ ಅಂತ ಹೇಳಕ್ಕೆ ಬಂದವ್ರೆ. ಅವರೆಲ್ಲ ಕೂಡ ಅವ್ರಿಗೆ ಆಧಾರ್ ಕಾರ್ಡ್ಗಳು, ವೋಟರ್ ID ಕಾರ್ಡ್ಗಳೆಲ್ಲ ಕೂಡ ಮಾಡವ್ರೆ. ಅದನ್ನು ಕೂಡ ವೆರಿಫಿಕೇಷನ್ ಈಗ ನಾವು ಅಧಿಕಾರಿಗಳಿಗೆ ಕೂಡ ನಾವು ಕೊಡ್ತಾ ಇದ್ದೀವಿ. ನಾವು DIG ಅವರು ನಮ್ಮ ಈ ಸೌತ್ ಝೋನ್ ಏನು ಆಧಾರ್ ಕಾರ್ಡ್ ಇತ್ತು, ಬಟ್ ಅವ್ರು ಹೇಳಿದ್ರು ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಬಟ್ ಜಿನಿಯನ್ನು ಏನು ಅನ್ನೋದ್ರ ಬಗ್ಗೆ ನಾವು ಕೆಲವು ಮಾಹಿತಿಯನ್ನು ಸರ್ಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳವ್ರೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದು ಇಲ್ಲಿ ಏನು ಅಂತಂದರೆ ಇವತ್ತು ಸರ್ಕಾರ ಏಕಾಏಕಿ ವೇಣುಗೋಪಾಲ್ ಅವರು ಹೇಳಿದ್ರು, ಆ ಕೇರಳದ ಮುಖ್ಯಮಂತ್ರಿ ಹೇಳಿದ್ರು ಅಂತೇಳಿ ಅಲ್ಲಿನ ರಾಜಕೀಯ ತೆವಲಿಗೋಸ್ಕರ ಇಲ್ಲಿ ನಾನು ಕೂಡ ನನ್ನ ಕ್ಷೇತ್ರದಲ್ಲಿ 20,000 ಮನೆಗಳು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಿಂದ ಮನೆಗಳನ್ನು ಕಟ್ಟಿದ್ದೀವಿ. 6 ವರ್ಷಗಳಿಂದ 1 ಲಕ್ಷ ಕಟ್ಟಿದವ್ರಿಗೆ ಇನ್ನೂ ಒಂದು ಮನೆಯನ್ನು ಕೂಡ ವಿತರಣೆ ಮಾಡಿಲ್ಲ. 1 ಲಕ್ಷ ಕಟ್ಟಿ ಅವರು ತಾಲಿ ಇಟ್ಟೋ ಇನ್ನೊಂದು ಮಾಡೋ, ಯಾಕಂದರೆ ಈಗಾಗಲೇ ಅಲ್ಲೆಲ್ಲ ಮುತ್ತಿಗೆ ಕೂಡ ಹಾಕ್ಕೊಂಡವ್ರೆ. ನನ್ನ ಕ್ಷೇತ್ರದಲ್ಲಿ ನಾನೇ ಉದಾಹರಣೆ ಇರ್ತಕ್ಕಂಥದ್ದು. ನೀವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಬೈಯಪ್ಪನಹಳ್ಳಿ ಹತ್ರ ಇಲ್ಲಿರೋರ್ನೆಲ್ಲ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೂ ಒಂದು ಕಾನೂನು ಐತೆ. 5 ವರ್ಷ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅವನು ವಾಸ ಇರಬೇಕು. ವಾಸ ಇರೋದಕ್ಕೆ ಕಂದಾಯ ಅಧಿಕಾರಿಗಳು ವಾಸದ ದೃಢೀಕರಣ ಪತ್ರವನ್ನು ಕೊಡಬೇಕಾಗ್ತದೆ. ಮತ್ತು ಅವರ ಆನ್ಲೈನಲ್ಲಿ ಎಲ್ಲ ದಾಖಲೆಗಳನ್ನು ಕೊಟ್ಟು ಆನ್ಲೈನಲ್ಲಿ ಫಸ್ಟು ಈಗ 50,000 ಮಾಡವ್ರೆ. ಆನ್ಲೈನಲ್ಲಿ ಹಾಕಿದ್ದಾದಮೇಲೆ ಅದು ಒಂದು 50% ಆನ್ಲೈನಲ್ಲಿ, ಅಂದರೆ ನೇರವಾಗಿ ಬೆಂಗಳೂರಲ್ಲಿ ಯಾರು ಬೇಕಾದ್ರೂ ಹಾಕ್ಬೋದು. ಆಫ್ಲೈನು ಇಲ್ಲಿನ ಶಾಸಕರ ಡಿಸ್ಕ್ರಿಷನರಿ 50% ಇರ್ತದೆ. ಅವ್ರ ಸದ್ಯಕ್ಕೆ ಇನ್ನೂ ಒಂದು ಮನೆಯೂ ಕೊಟ್ಟಿಲ್ಲ. ಅವ್ರದ್ದು ಆನ್ಲೈನ್ ಪೂರ್ತಿ ಬುಕ್ ಆಗೋಯ್ತು. ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥದ್ದು 10%. ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್ ಎಲ್ಲರೂ ಬರ್ತಾರೆ. ಅದರಲ್ಲೂ ಕೂಡ ಈಗ ಬೈಯಪ್ಪನಹಳ್ಳಿಯಲ್ಲಿ ಉಳಿದಿರ್ತಕ್ಕಂಥದ್ದು 58 ಮನೆ ಮಾತ್ರನೇ. ಯಾವುದು ಅಲ್ಪಸಂಖ್ಯಾತರು ಕೊಡಬೇಕಾಗಿರ್ತಕ್ಕಂಥ ಕೋಟ. ನಾವು 200 ಜನಕ್ಕೂ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಮಗೆ 260 ಮನೆ ಪ್ರಾರಂಭದಲ್ಲಿತ್ತು, ಜನ ಇತ್ತು, ಎಲ್ಲ ಕೊಟ್ಟರು. ಆದರೆ ಈಗ ನಿನ್ನೆ ನಾವು ಎಲ್ಲ ವರದಿಯನ್ನು ತಗೊಂಡು ಅಧಿಕಾರಿಗಳಿಗೆ ಹೇಳಿದ್ವಿ ವಾಸ್ತವ ಕೊಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾ ಇರೋದು 40 ಮೇಲೆ ಸಿಗ್ತಾ ಇಲ್ಲ ನಮಗೆ ದಾಖಲೆ ಇರ್ತಕ್ಕಂಥವ್ರು, 40 ಮೇಲೆ ನಾವು ಕೊಡೋಕೆ ಆಗೋದೇ ಇಲ್ಲ ಅನ್ನತಕ್ಕಂಥ ಒಂದು ಬಂದವ್ರು. ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಅರಾತುರಿಯಲ್ಲಿ ಕರೆದು ಅವರೆಲ್ಲ ಮಾಹಿತಿಯನ್ನು ಕೇಳವ್ರೆ. ಒಂದು ರಾಜೀವ್ ಗಾಂಧಿದು ಹಂಗೆ ಕೊಡೋಕ್ಕಾಗಲ್ಲ, ದೃಢೀಕರಣ ಪತ್ರ ಬೇಕು.
94 CC ಕೊಡಬೇಕು ಅಂತ ಏನಾಯ್ತು ಅಂದರೆ 2015 ಜನವರಿಗೆ ಮೊದಲು ಅವ್ರು ಮನೆ ಕಟ್ಟಿರಬೇಕು, ಅರ್ಜಿ ಹಾಕಿರ್ಬೇಕು. ಮನೆ ಕಟ್ಟಿರಬೇಕು. ಅವರು ಇನ್ ಟೈಮಲ್ಲಿ ಅರ್ಜಿ ಹಾಕಿರಬೇಕು. 2030 ಬೆಂಗಳೂರಲ್ಲಿ 2030ಕ್ಕೆ ಮೀರಿದಂಗೆ ಅವರಿಗೆ ಸರ್ಕಾರ ಮಂಜೂರಾತಿ ಪತ್ರವನ್ನು ಕೊಡ್ತಾರೆ. ಯಾರು ಈ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಆಗ್ಬೋದು, ಆದರೆ ಒಂದು ಹಸ್ತಾಂತರವಾದ ಜಾಗದಲ್ಲಿ ಏನಾದರೂ ಕೊಟ್ಟರೆ 94 CC ಅಡಿಯಲ್ಲೂ ಕೂಡ ಅವ್ರಿಗೆ ಮನೆ ಮಂಜೂರಾಗಲ್ಲ, ಹಕ್ಕುಪತ್ರ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ರಾಜೀವ್ ಗಾಂಧಿ ಗೈಡ್ಲೈನ್ಸನ್ನು ಕೂಡ ನೀವು ಉಲ್ಲಂಘನೆ ಮಾಡಿ 94 CC ಯಲ್ಲೂ ಕೂಡ ಸಕ್ರಮವಾಗಿ ಆಗದೆ ಇರೋರಿಗೆ ನೀವು ಸರ್ಕಾರ ಹೆಂಗೆ ಮನೆ